ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಊರಿನ ಸ್ಪೆಷಲ್ ಆದ ಅಕ್ಕಿ ರೊಟ್ಟಿ ಹಾಗೂ ಪುದೀನ ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ನಾನಿಲ್ಲಿ 2 ಟೊಮ್ಯಾಟೊ, ಸ್ವಲ್ಪ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಗೂ ದೊಡ್ಡ ಗಾತ್ರದ 3 ಈರುಳ್ಳಿ, ಕಾಯಿ ತುರಿ, ಹುಳಿ, ಸ್ವಲ್ಪ ಹುರುಗಡ್ಲೆ ಹಾಗೂ ಪುದೀನವನ್ನು ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಪುದೀನವನ್ನು ಬಾಡಿಸಿಕೊಳ್ಳೋಣ. ದಿನನಿತ್ಯ ಬೆಳಗ್ಗೆ ಪುದೀನ ಹಾಗೂ ಒಂದು ಚೂರು ಶುಂಠಿಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಫ್ರೆಶ್ ಫೀಲಿಂಗ್ ಸಿಗುತ್ತದೆ. ಪುದೀನ ಈ ರೀತಿ ಬಾಡಿದರೆ ಸಾಕು. ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ನಂತರ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೂ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಸೇರಿಸಿಕೊಳ್ಳೋಣ. ನಂತರ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸೇರಿಸಿ ಬಾಡಿಸಿಕೊಳ್ಳೋಣ. ನಂತರ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಸೇರಿಸಿಕೊಳ್ಳೋಣ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಬಾಡಿದ ನಂತರ ಹಾಗೆಯೇ ನಾವು ಈಗಾಗಲೇ ಬಾಡಿಸಿ ಇಟ್ಕೊಂಡಿರ್ತಕ್ಕಂಥ ಪುದೀನವನ್ನು ಸೇರಿಸಿಕೊಳ್ಳೋಣ. ಕೊನೆಯದಾಗಿ ನಾವಿಲ್ಲಿ ಕಾಯಿ ತುರಿ ಹಾಗೂ ಹುರಿಗಡಲೆಯನ್ನು ಸೇರಿಸಿಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಗಾತ್ರದ ಹುಳಿ ಟೊಮೆಟೊ ಸೇರಿಸಿರೋದ್ರಿಂದ ಹುಳಿಯನ್ನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಬಿಸಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ರುಬ್ಬಿದರೆ ನಮ್ಮ ಚಟ್ನಿ ರೆಡಿ. ಬನ್ನಿ, ನಾವು ಈಗ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ರೈಸ್, ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೂ ಅದೇ ಕಪ್ಪಿನಲ್ಲಿ 3 ಕಪ್ ರೈಸ್ ಫ್ಲೋರ್ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ರೈಸನ್ನು ಹಾಗೆಯೇ ಸೇರಿಸಿದ್ದೀನಿ. ನೀವು ಬೇಕಾದರೆ ಮಿಕ್ಸಿ ಜಾರ್ನ ಟ್ರಾನ್ಸ್ಫರ್ ಮಾಡಿ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. ಎಲ್ಲವನ್ನು ಸೇರಿಸಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಚ್ಚಗಿರುವಂಥ ನೀರನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಒತ್ತಡ ಕೊಟ್ಟು ನಾದ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ, ಫ್ಲಫಿಯಾಗಿ ಬರುತ್ತೆ. ಅವಶ್ಯಕತೆಗೆ ತಕ್ಕಂತೆ ಸ್ವಲ್ಪನೇ ನೀರು ಬೆರೆಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರಂತೂ ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಊರಿನ ಸೈಡ್ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಬರಗಾರನೇ ಸ್ಪೆಷಲ್, ಅಂದರೆ ಹಸಿರು ಮೆಣಸಿನಕಾಯಿ ಖಾರ. ನಾನು ಹೀಗೆ ಕೊನೆಯದಾಗಿ ಹಸಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಹಾಗೂ ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ನೀರನ್ನು ಸವರಿ ಒಂದು ಸಣ್ಣ ಗಾತ್ರದ ಉಂಡೆ ಹಸಿಟ್ಟನ್ನು ತೆಗೆದು ಚಿವುಚಿ ಈ ರೀತಿ ಶೇಪಾಗಿ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಕೈ ರೊಟ್ಟಿಯನ್ನೇ ಮಾಡ್ತಾ ಇರೋದು. ನೀವು ಬೇಕಾದರೆ ಮಿಷಿನನ್ನು ಬಳಸ್ಕೋಬಹುದು. ಈಗಾಗಲೇ ಒಂದು ಹರಳೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಹೀಗೆ ರೌಂಡ್ ಶೇಪಾಗಿ ತಟ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇರ್ತಕ್ಕಂಥ ಎಡ್ಜು ಒಡೆದೋಗ್ಬಾರ್ದು ಅಂತ ಇನ್ನೊಂದು ಕೈಯಿಂದ ಸೈಡ್ ಒತ್ತಿ ಕೊಡ್ತಾ ಇದ್ದೀನಿ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು. ದಪ್ಪ ಇದ್ದಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಫೈನಲ್ ಆಗಿ ಈ ಶೇಪಲ್ಲಿ ತಟ್ಕೊಂಡಿದ್ದೀನಿ. ಈಗ ರೊಟ್ಟಿಯನ್ನು ಪ್ಲಾಸ್ಟಿಕ್ಕಿನಿಂದ ಬೇರ್ಪಡಿಸಿ ಹರಳೆಗೆ ಹಾಕ್ಕೊಳ್ಳೋಣ. ಇದನ್ನು ರೊಟ್ಟಿ ಕಲ್ಲು ಅಂತ ಹೇಳ್ತೀವಿ. ಹಾಗೆಯೇ ಸ್ವಲ್ಪ ಮೇಲಿಂದ ನೀರನ್ನು ಸವರ್ತಾ ಇದ್ದೀನಿ. ಒಂದು 10 ರಿಂದ 15 ಸೆಕೆಂಡ್ ಆದ ಮೇಲೆ ರೊಟ್ಟಿಯನ್ನು ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು 10 ಸೆಕೆಂಡ್ ಬಿಟ್ಟು ಮತ್ತೆ ಮಗುಚಿ ಹಾಕ್ತಾ ಇದ್ದೀನಿ. ಇದರಿಂದ ರೊಟ್ಟಿ ಚೆನ್ನಾಗಿ ಬೇಯ್ತದೆ. ಇದೇ ಸಮಯದಲ್ಲಿ ನಾನು ಇನ್ನೊಂದು ರೊಟ್ಟಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗಲೂ ಸೇಮ್ ಪ್ರೊಸೀಜರೇ. ಒಂದು ಪ್ಲಾಸ್ಟಿಕ್ ಶೀಟಿಗೆ ನೀರನ್ನು ಸವರಿಕೊಂಡು ಹಸಿಟ್ಟು ತಗೊಂಡು ರೊಟ್ಟಿ ತಟ್ಕೊತಾ ಇದ್ದೀನಿ.
ನಾವು ಈಗಾಗಲೇ ಬೇಯಕ್ಕಿಟ್ಟಿರ್ತಕ್ಕಂಥ ರೊಟ್ಟಿಯನ್ನು ಮಗುಚಿ ಹಾಕೊಳ್ಳೋಣ. ಈಗ ಹರಳೆಯಿಂದ ಬೇರ್ಪಡಿಸಿ ಸ್ಟವ್ವಿನ ಉರಿಗೆ ಇಡ್ತಾ ಇದ್ದೀನಿ. ಈ ಪ್ರೊಸೀಜರ್ ಬಂದು ಆಪ್ಷನಲ್ಲೇ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಒಲೆ ಇಲ್ವಲ್ಲ ಬೇಯಿಸೋದಕ್ಕೆ, ಹಂಗಾಗಿ ಗ್ಯಾಸಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ಆಗಾಗ ತಿರುಗಿಸಿ ಹಾಕಿಸಿ ಎಡ್ಜನ್ನೆಲ್ಲ ಬೇಯಿಸ್ಕೊಳ್ಳೋಣ. ಮಳೆಗಾಲದಲ್ಲಿ ಬಿಸಿ ಬಿಸಿ ರೊಟ್ಟಿ ಹಾಗೂ ಖಾರ ಚಟ್ನಿಯ ಟೇಸ್ಟ್ ಅದ್ಭುತವಾಗಿರುತ್ತದೆ. ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.